ಆತ್ಮೀಯ ಸ್ನೇಹಿತರೆ, 8ನೇ ತರಗತಿ ವಿಜ್ಞಾನ ಅಧ್ಯಾಯ 5 ಬಲಗಳನ್ನ ಅನ್ವೇಷಿಸುವುದು. ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಕಂಬಸಾಲು ಎ ನಲ್ಲಿರುವ ಅಂಶಗಳನ್ನ ಕಂಬಸಾಲು ಬಿ ಯಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ. ಕಂಬಸಾಲು ಎ ನಲ್ಲಿ ಬಲದ ವಿಧಗಳನ್ನು ನೀಡಿದ್ದಾರೆ. ಕಂಬಸಾಲು ಬಿ ನಲ್ಲಿ ಅದಕ್ಕೆ ಉದಾಹರಣೆಗಳನ್ನು ನೀಡಿದ್ದಾರೆ. ಮೊದಲನೇದು ಸ್ನಾಯುಬಲ. ಸ್ನಾಯುಬಲ ಶಾಲಾ ಚೀಲವನ್ನ ಎತ್ತುತ್ತಿರುವ ಮಗು. ಎರಡನೇದು ಕಾಂತೀಯ ಬಲ, ಉತ್ತರ ದಿಕ್ಕನ್ನ ಸೂಚಿಸುತ್ತಿರುವ ಕಾಂತ ಸೂಜಿ. 3 ಘರ್ಷಣಾ ಬಲ, ಬೌಂಡರಿ ಗರಿಯನ್ನು ಮುಟ್ಟುವ ಮೊದಲು ಕ್ರಿಕೆಟ್ ಚೆಂಡು ತನ್ನಷ್ಟಕ್ಕೆ ತಾನೇ ನಿಲ್ಲುವುದು. 4ನೇದು ಗುರುತ್ವಾಕರ್ಷಣ ಬಲ, ಮರದಿಂದ ಬೀಳುತ್ತಿರುವ ಹಣ್ಣು. 5ನೇದು ಸ್ಥಾಯಿ ವಿದ್ಯುತ್ ಬಲ, ಉಣ್ಣೆಯ ಬಟ್ಟೆಯ ಮೇಲೆ ಉಜ್ಜಿದ ಬಲೂನ್ ಕೂದಲೆಳೆಗಳನ್ನು ಆಕರ್ಷಿಸುವುದು. 2ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ತಿಳಿಸಿ. ಮೊದಲನೇದು, ವಸ್ತುವಿನ ಚಲನೆಯ ಜವವನ್ನ ಬದಲಿಸಲು ಯಾವಾಗಲೂ ಬಲದ ಅಗತ್ಯವಿದೆ. ಈ ಹೇಳಿಕೆ ಸರಿಯಾದ ಹೇಳಿಕೆ. ವಸ್ತು ಚಲಿಸುತ್ತಿದ್ದರೆ ಅದರ ಜವವನ್ನ ಬದಲಿಸಲು ಬಲಪ್ರಯೋಗ ಬೇಕೇ ಬೇಕು. 2ನೇ ಪ್ರಶ್ನೆ, ಘರ್ಷಣೆಯಿಂದಾಗಿ ಸಮತಟ್ಟಾದ ನೆಲದ ಮೇಲೆ ಉರುಳುತ್ತಿರುವ ಚೆಂಡಿನ ಜವ ಹೆಚ್ಚಾಗುತ್ತದೆ. ಈ ಹೇಳಿಕೆ ತಪ್ಪಾದ ಹೇಳಿಕೆ. ಘರ್ಷಣೆಯು ಯಾವಾಗಲೂ ವಸ್ತುವಿನ ಚಲನೆಯನ್ನ ವಿರೋಧಿಸುತ್ತದೆ. ಆದ್ದರಿಂದ ಇಲ್ಲಿ ಸಮತಟ್ಟಾದ ಮೇಲೆ ಉರುಳುತ್ತಿರುವ ಚೆಂಡಿನ ಜವ ಕಡಿಮೆಯಾಗುತ್ತದೆ. 3ನೇದು, ಕಡಿಮೆ ಅಂತರದಲ್ಲಿ ಇರಿಸಲಾದ 2 ಆವೇಶಯುಕ್ತ ವಸ್ತುಗಳ ನಡುವೆ ಯಾವುದೇ ಬಲ ಇರುವುದಿಲ್ಲ. ಈ ಹೇಳಿಕೆ ತಪ್ಪಾದ ಹೇಳಿಕೆ. ಆವೇಶಯುಕ್ತ ವಸ್ತುಗಳು ಸಂಪರ್ಕದಲ್ಲಿ ಇಲ್ಲದಿದ್ದರೂ ದೂರದಿಂದಲೇ ಸ್ಥಾಯಿ ವಿದ್ಯುತ್ ಬಲವನ್ನು ಉಂಟು ಮಾಡುತ್ತವೆ. 3ನೇ ಪ್ರಶ್ನೆ, ಉಣ್ಣೆಯ ಬಟ್ಟೆಯಿಂದ ಉಜ್ಜಿದ 2 ಬಲೂನ್ಗಳನ್ನ ಪರಸ್ಪರ ಹತ್ತಿರ ತಂದಾಗ ಏನಾಗುತ್ತದೆ ಮತ್ತು ಏಕೆ? 2 ಬಲೂನ್ಗಳನ್ನ ಹತ್ತಿರ ತಂದಾಗ ಅವು ಪರಸ್ಪರ ವಿಕರ್ಷಿಸುತ್ತವೆ. ಕಾರಣ, ಬಲೂನ್ಗಳನ್ನು ಒಂದೇ ರೀತಿಯಲ್ಲಿ ಆವೇಶಯುಕ್ತಗೊಳಿಸಿರುವುದರಿಂದ ಅವು ಒಂದೇ ರೀತಿಯ ಸಜಾತಿಯ ವಿದ್ಯುದಾವೇಶಗಳನ್ನು ಪಡೆದುಕೊಳ್ಳುತ್ತವೆ. ಒಂದೇ ರೀತಿಯ ಆವೇಶಗಳು ಪರಸ್ಪರ ವಿಕರ್ಷಿಸುತ್ತವೆ ಎಂಬ ನಿಯಮದಂತೆ ಅವುಗಳ ನಡುವೆ ಸ್ಥಾಯಿ ವಿದ್ಯುತ್ ಬಲದ ವಿಕರ್ಷಣೆ ಉಂಟಾಗುತ್ತದೆ. 4ನೇ ಪ್ರಶ್ನೆ, ನೀರಿರುವ ಒಂದು ಲೋಟದಲ್ಲಿ ನೀವು ನಾಣ್ಯವನ್ನು ಹಾಕಿದಾಗ ಅದು ಮುಳುಗುತ್ತದೆ. ಆದರೆ ನೀವು ದೊಡ್ಡ ಮರದ ದಿಮ್ಮಿಯನ್ನ ನೀರಿನಲ್ಲಿ ಇರಿಸಿದಾಗ ಅದು ತೇಲುತ್ತದೆ. ವಿವರಿಸಿ. ವಸ್ತುವಿನ ತೂಕ ಮತ್ತು ನೀರಿನ ತೇಲು ಬಲದ ನಡುವಿನ ವ್ಯತ್ಯಾಸವೇ ಇದಕ್ಕೆ ಕಾರಣ. ನಾಣ್ಯ ಮುಳುಗಲು ಕಾರಣ, ನಾಣ್ಯದ ತೂಕವು ನೀರು ಅದರ ಮೇಲೆ ಹಾಕುವ ಮೇಲ್ಮುಖ ತೇಲು ಬಲಕ್ಕಿಂತ ಹೆಚ್ಚಾಗಿರುತ್ತದೆ. ಇಲ್ಲಿ ನಾಣ್ಯದ ತೂಕ ಗುರುತ್ವಾಕರ್ಷಣ ಬಲ, ಅದು ನೀರಿನ ಮೇಲ್ಮುಖ ತೇಲು ಬಲಕ್ಕಿಂತ ಹೆಚ್ಚಾಗಿರುವುದರಿಂದ ನಾಣ್ಯ ಮುಳುಗುತ್ತದೆ. 2ನೇದು, ಮರದ ದಿಮ್ಮಿ ತೇಲಲು ಕಾರಣ, ಮರದ ದಿಮ್ಮಿಯ ತೂಕವು ಅದು ಸ್ಥಳಾಂತರಿಸಿದ ನೀರಿನ ಮೇಲ್ಮುಖ ತೇಲು ಬಲಕ್ಕೆ ಸಮನಾಗಿರುತ್ತದೆ. ಈ ಕಾರಣದಿಂದ ಅದು ತೇಲುತ್ತದೆ. 5ನೇ ಪ್ರಶ್ನೆ, ಒಂದು ಚೆಂಡನ್ನು ಮೇಲಕ್ಕೆ ಎಸೆದಾಗ ಕ್ರಮೇಣ ಅದರ ಚಲನೆ ನಿಧಾನವಾಗುತ್ತದೆ. ಕೆಲವು ಕ್ಷಣ ನಿಲ್ಲುತ್ತದೆ ಮತ್ತು ನಂತರ ಹಿಂದಿರುಗಿ ನೆಲಕ್ಕೆ ಬೀಳುತ್ತದೆ. ಚೆಂಡಿನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ ಮತ್ತು ಅವುಗಳ ದಿಕ್ಕುಗಳನ್ನು ನಿರ್ದಿಷ್ಟಪಡಿಸಿ. ಮೇಲ್ಮುಖ ಚಲನೆಯ ಸಂದರ್ಭದಲ್ಲಿ ವರ್ತಿಸುವ ಬಲ ಗುರುತ್ವಾಕರ್ಷಣ ಬಲ ಮತ್ತು ಗಾಳಿಯ ಘರ್ಷಣಾ ಬಲ. ಬಲದ ದಿಕ್ಕು ಕೆಳಮುಖವಾಗಿ. ಚೆಂಡು ಮೇಲೆ ಚಲಿಸುತ್ತಿದ್ದರೂ ಗುರುತ್ವ ಮತ್ತು ಗಾಳಿಯ ಪ್ರತಿರೋಧ ಅದನ್ನು ಕೆಳಕ್ಕೆ ಎಳೆಯುತ್ತವೆ. ಆದ್ದರಿಂದಲೇ ಜವ ನಿಧಾನವಾಗುತ್ತದೆ. 2ನೇದು, ಕೆಳಮುಖ ಚಲನೆಯ ಸಂದರ್ಭದಲ್ಲಿ ವರ್ತಿಸುವ ಬಲ ಗುರುತ್ವಾಕರ್ಷಣ ಬಲ. ಬಲದ ದಿಕ್ಕು ಕೆಳಮುಖವಾಗಿ. ಭೂಮಿಯು ಚೆಂಡನ್ನ ತನ್ನ ಕೇಂದ್ರದ ಕಡೆಗೆ ಆಕರ್ಷಿಸುವುದರಿಂದ ಜವ ಹೆಚ್ಚಾಗುತ್ತಾ ಹೋಗುತ್ತದೆ. 3ನೇದು, ಅತ್ಯುನ್ನತ ಸ್ಥಾನದಲ್ಲಿ ವರ್ತಿಸುವ ಬಲ ಗುರುತ್ವಾಕರ್ಷಣ ಬಲ. ಬಲದ ದಿಕ್ಕು ಕೆಳಮುಖವಾಗಿ. ಈ ಕ್ಷಣದಲ್ಲಿ ಚೆಂಡಿನ ಜವ ಶೂನ್ಯವಾಗಿದ್ದರೂ ಭೂಮಿಯ ಗುರುತ್ವ ಬಲವು ಅದನ್ನು ಕೆಳಮುಖವಾಗಿ ಎಳೆಯುತ್ತಲೇ ಇರುತ್ತದೆ. ಚಿತ್ರ 5.16ರಲ್ಲಿ ತೋರಿಸಿರುವಂತೆ ಒಂದು ಚೆಂಡನ್ನು ಪಿ ಬಿಂದುವಿನಿಂದ ಉರುಳಿಸಲಾಗಿದೆ. ಅದು ಇಳಿಜಾರಾದ ಸಮತಲದಲ್ಲಿ ಮತ್ತು ನಂತರ ಅಡ್ಡ ಸಮತಲದಲ್ಲಿ ಚಲಿಸಿ ಎ ಬಿಂದುವಿನಲ್ಲಿ ನಿಲ್ಲುತ್ತದೆ. ಅದೇ ಪಿ ಬಿಂದುವಿನಲ್ಲಿ ಉರುಳಿಸಿದಾಗ ಒಂದು ಎ ಬಿಂದುವಿಗಿಂತ ಮುಂಚಿತವಾಗಿ
2 ಎ ಬಿಂದುವನ್ನು ದಾಟಿದ ನಂತರ ಅದು ನಿಲ್ಲುವ ಮಾರ್ಗವನ್ನು ಯೋಚಿಸಿ. ಚೆಂಡು ನಿಲ್ಲುವ ಸ್ಥಾನವು ಅಡ್ಡ ಸಮತಲದ ಅಂದ್ರೆ ನೆಲದ ಮೇಲ್ಮೈ ಸ್ವಭಾವ ಮತ್ತು ಅದರ ಮೇಲಿನ ಘರ್ಷಣಾ ಬಲವನ್ನು ಅವಲಂಬಿಸಿರುತ್ತದೆ. ಮೊದಲನೇ ಸಂದರ್ಭ, ಎ ಬಿಂದುವಿಗಿಂತ ಮುಂಚಿತವಾಗಿ ನಿಲ್ಲುವ ಸಂದರ್ಭದಲ್ಲಿ ಮಾರ್ಗ ಅಡ್ಡ ಸಮತಲವನ್ನ ನೆಲವನ್ನ ಹೆಚ್ಚು ಒರಟಾಗಿಸಿದಾಗ ಚೆಂಡು ಎ ಬಿಂದು ತಲುಪುವ ಮುನ್ನವೇ ನಿಲ್ಲುತ್ತದೆ. ಕಾರಣ, ಒರಟು ಮೇಲ್ಮೈಯಲ್ಲಿ ಘರ್ಷಣಾ ಬಲ ಹೆಚ್ಚಾಗುವುದರಿಂದ ಅದು ಚೆಂಡಿನ ಚಲನೆಯನ್ನು ಬೇಗನೆ ತಡೆದು ನಿಲ್ಲಿಸುತ್ತದೆ. ಇನ್ನು ಎರಡನೇದು, ಎ ಬಿಂದುವನ್ನ ದಾಟಿದ ನಂತರ ನಿಲ್ಲುವ ಸಂದರ್ಭ. ಮಾರ್ಗ ಅಡ್ಡ ಸಮತಲವನ್ನ ಹೆಚ್ಚು ನಯವಾಗಿಸಿದಾಗ ಚೆಂಡು ಎ ಬಿಂದುವನ್ನ ದಾಟಿ ಮುಂದೆ ಹೋಗಿ ನಿಲ್ಲುತ್ತದೆ. ಕಾರಣ, ನಯವಾದ ಮೇಲ್ಮೈಯಲ್ಲಿ ಘರ್ಷಣಾ ಬಲ ಅತ್ಯಂತ ಕಡಿಮೆ ಇರುತ್ತದೆ. ಬಲವಾದ ವಿರೋಧ ಇಲ್ಲದಿರುವುದರಿಂದ ಚೆಂಡು ಹೆಚ್ಚು ದೂರದವರೆಗೆ ಚಲಿಸುತ್ತದೆ. ಉದಾಹರಣೆ ನೋಡೋದಾದ್ರೆ, ನೆಲಕ್ಕೆ ಎಣ್ಣೆ ಅಥವಾ ಪೌಡರ್ ಹಾಕಿದಾಗ ಅಥವಾ ಗಾಜಿನ ಮೇಲ್ಮೈಯಲ್ಲಿದ್ದಾಗ ಮೇಲ್ಮೈ ನಯವಾಗಿರುತ್ತದೆ, ಘರ್ಷಣಾ ಬಲ ಅತ್ಯಂತ ಕಡಿಮೆ ಇರುತ್ತದೆ. 7ನೇ ಪ್ರಶ್ನೆ, ನಾವು ಕೆಲವೊಮ್ಮೆ ಮಂಜುಗಡ್ಡೆ ಅಥವಾ ಒಳಪುಳ್ಳ ನೆಲದಂತಹ ನಯವಾದ ಮೇಲ್ಮೈಯಲ್ಲಿ ಜಾರುತ್ತೇವೆ, ಏಕೆ ವಿವರಿಸಿ. ಮೇಲ್ಮೈಗಳು ನಯವಾಗಿದ್ದಾಗ ಘರ್ಷಣಾ ಬಲವು ತುಂಬಾ ಕಡಿಮೆ ಆಗುವುದು ಇದಕ್ಕೆ ಕಾರಣ. ನಾವು ನೆಲದ ಮೇಲೆ ಜಾರದಂತೆ ನಡೆಯಲು ಘರ್ಷಣಾ ಬಲ ಬೇಕು. ಆದರೆ ಮಂಜುಗಡ್ಡೆ ಅಥವಾ ಒಳಪುಳ್ಳ ನೆಲದ ಮೇಲ್ಮೈಗಳು ಅತ್ಯಂತ ನಯವಾಗಿರುವುದರಿಂದ ಅವುಗಳ ನಡುವಿನ ಘರ್ಷಣಾ ಬಲವು ತುಂಬಾ ಕಡಿಮೆ ಆಗುತ್ತದೆ. ಇದರಿಂದ ನಮ್ಮ ಪಾದಗಳಿಗೆ ಸರಿಯಾದ ಹಿಡಿತ ಸಿಗದೆ ನಾವು ಜಾರುತ್ತೇವೆ. ಏಕರೂಪವಲ್ಲದ ಚಲನೆಯಲ್ಲಿ ವಸ್ತುವಿನ ಮೇಲೆ ಯಾವುದೇ ಬಲವನ್ನು ಪ್ರಯೋಗಿಸಲಾಗುತ್ತದೆಯೇ? ಹೌದು, ಬಲವನ್ನು ಪ್ರಯೋಗಿಸಲಾಗುತ್ತದೆ. ಏಕರೂಪವಲ್ಲದ ಚಲನೆಯಲ್ಲಿ ವಸ್ತುವಿನ ಜವ ಅಥವಾ ವೇಗ ಅಥವಾ ಚಲನೆಯ ದಿಕ್ಕು ಸತತವಾಗಿ ಬದಲಾಗುತ್ತಿರುತ್ತದೆ. ವಸ್ತುವಿನ ಜವವನ್ನ ಅಥವಾ ಚಲನೆಯ ದಿಕ್ಕನ್ನ ಬದಲಿಸಲು ಬಲಪ್ರಯೋಗ ಅತ್ಯಗತ್ಯ. ಆದ್ದರಿಂದ ಬಲಪ್ರಯೋಗವಿಲ್ಲದೆ ಏಕರೂಪದ ಚಲನೆ ಸಾಧ್ಯವಿಲ್ಲ. 9ನೇ ಪ್ರಶ್ನೆ, ಚಂದ್ರನ ಮೇಲಿನ ವಸ್ತುವಿನ ತೂಕವು ಭೂಮಿಯ ಮೇಲಿನ ಅದರ ತೂಕದ 6ನೇ ಒಂದು ಭಾಗವಾಗುತ್ತದೆ. ಈ ಬದಲಾವಣೆಗೆ ಕಾರಣವೇನು? ವಸ್ತುವಿನ ರಾಶಿ ಕೂಡ ಭೂಮಿಯ ಮೇಲಿನ ಅದರ ರಾಶಿಯ 6ನೇ ಒಂದು ಭಾಗವಾಗುತ್ತದೆ. ತೂಕ ಬದಲಾಗಲು ಕಾರಣ, ಚಂದ್ರನ ಗಾತ್ರ ಮತ್ತು ರಾಶಿ ಭೂಮಿಗಿಂತ ತುಂಬಾ ಚಿಕ್ಕದಾಗಿದೆ. ಆದ್ದರಿಂದ ಚಂದ್ರನ ಮೇಲಿನ ಗುರುತ್ವಾಕರ್ಷಣ ಬಲವು ಭೂಮಿಯ ಗುರುತ್ವಾಕರ್ಷಣ ಬಲದ 6ನೇ ಒಂದು ಭಾಗದಷ್ಟು ಮಾತ್ರ ಇರುತ್ತದೆ. ತೂಕವು ಗುರುತ್ವಾಕರ್ಷಣ ಬಲವನ್ನು ಅವಲಂಬಿಸಿರುವುದರಿಂದ ಚಂದ್ರನ ಮೇಲೆ ವಸ್ತುವಿನ ತೂಕ ಕಡಿಮೆ ಆಗುತ್ತದೆ. 2, ರಾಶಿಯ ಬದಲಾವಣೆ. ರಾಶಿಯ ಬದಲಾವಣೆ ಇರುವುದಿಲ್ಲ, ರಾಶಿ ಬದಲಾಗುವುದಿಲ್ಲ. ರಾಶಿ ಎಂದರೆ ವಸ್ತುವಿನಲ್ಲಿರುವ ದ್ರವ್ಯದ ಪ್ರಮಾಣ. ಇದು ಬ್ರಹ್ಮಾಂಡದ ಯಾವುದೇ ಜಾಗಕ್ಕೆ ಹೋದರೂ ಸ್ಥಿರವಾಗಿರುತ್ತದೆ, ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ. ಆದ್ದರಿಂದ ಭೂಮಿಯ ಮೇಲಿರುವಷ್ಟೇ ರಾಶಿ ಚಂದ್ರನ ಮೇಲೂ ಇರುತ್ತದೆ. ತೂಕ ಮಾತ್ರ ಬದಲಾಗುತ್ತದೆ ಹೊರತು ರಾಶಿ ಬದಲಾವಣೆ ಆಗುವುದಿಲ್ಲ. 10ನೇ ಪ್ರಶ್ನೆ, ಒಂದೇ ಗಾತ್ರ ಮತ್ತು ಆಕಾರದ ಆದರೆ ವಿಭಿನ್ನ ವಸ್ತುಗಳಿಂದ ಮಾಡಲ್ಪಟ್ಟ 3 ವಸ್ತುಗಳಾದ 1, 2 ಮತ್ತು 3 ನೀರಿನಲ್ಲಿ ಇರಿಸಲಾಗಿದೆ. ಚಿತ್ರ 5.17ರಲ್ಲಿ ತೋರಿಸಿರುವಂತೆ ಅವು ವಿಭಿನ್ನ ಆಳಗಳಲ್ಲಿ ಮುಳುಗುತ್ತವೆ. 3 ವಸ್ತುಗಳ ತೂಕ ಕ್ರಮವಾಗಿ W1, W2 ಮತ್ತು W3 ಆಗಿದ್ದರೆ ಸರಿಯಾದ ಆಯ್ಕೆ ಯಾವುದು? ಸರಿಯಾದ ಆಯ್ಕೆ 2ನೇ ಆಯ್ಕೆ, W1 ಗ್ರೇಟರ್ ದ್ಯಾನ್ W2 ಗ್ರೇಟರ್ ದ್ಯಾನ್ W3. ವಿವರಣೆ: ಚಿತ್ರದಲ್ಲಿ ವಸ್ತುವೊಂದು ಸಂಪೂರ್ಣವಾಗಿ ತಳಕ್ಕೆ ಮುಳುಗಿದೆ. ಇದರ ಅರ್ಥ ಅದರ ಮೇಲಿನ ಗುರುತ್ವಾಕರ್ಷಣ ಬಲ ಅಂದ್ರೆ ತೂಕ ನೀರಿನ ಬಲಕ್ಕಿಂತ ಹೆಚ್ಚಾಗಿದೆ. ವಸ್ತು 2 ನೀರಿನ ಮಧ್ಯದಲ್ಲಿದೆ ಮತ್ತು ವಸ್ತು 3 ಎಲ್ಲಕ್ಕಿಂತ ಹೆಚ್ಚು ಮೇಲಿದೆ, ಭಾಗಶಃ ತೇಲುತ್ತಿದೆ. ನೀರಿನಲ್ಲಿ ಹೆಚ್ಚು ಕೆಳಕ್ಕೆ ಹೋದಂತೆಲ್ಲ ಆ ವಸ್ತುವಿನ ತೂಕ ಹೆಚ್ಚಿದೆ ಎಂದರ್ಥ. ಆದ್ದರಿಂದ ಎಲ್ಲಕ್ಕಿಂತ ಹೆಚ್ಚು ತೂಕ ವಸ್ತು 1ಕ್ಕೆ ಇರುತ್ತದೆ, ನಂತರ ವಸ್ತು 2 ಮತ್ತು ಎಲ್ಲಕ್ಕಿಂತ ಕಡಿಮೆ ತೂಕ ವಸ್ತು 3ಕ್ಕೆ ಇರುತ್ತದೆ. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.